ಹಾಯ್ ಫ್ರೆಂಡ್ಸ್, ಇವತ್ತು ಸಂಜೆ ನಮ್ಮ ಮಾವನ ಮಕ್ಕಳು ಮೀನು ಬಾ ಕರ್ಕೊಬರೋಕ್ಕೆ ಅಂತ ಕೇಳಿದರು. ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೆ ಕರ್ಕೊಬರೋಣ ಅಂತ ಅವ್ರ ಸ್ಕೂಲ್ ಹತ್ರ. ನಾನು ನಮ್ಮ ಅಣ್ಣ ಸಹ ಇದೇ ಸ್ಕೂಲಲ್ಲೇ ಓದಿದ್ದು. ಈಗ ಅವರು ಸಹ ಇದೇ ಸ್ಕೂಲಲ್ಲೇ ಓದ್ತಾ ಇದ್ದಾರೆ. ಆದರೆ ನಮಗಿರೋ ಟೀಚರ್ಸು ಇವರಿಗಿಲ್ಲ. ಸ್ಕೂಲಾಗಲೇ ಬಿಟ್ಟಿದ್ದು. ಯಾಕೋ ನಮ್ಮಮ್ಮ ಅಳ್ತಾ ಇದ್ಲು ಬರೋದಕ್ಕೆ. ಬಾರೆ ಅಂದರೂ ಬರ್ತಿರ್ಲಿಲ್ಲ. ನಮ್ಮಮ್ಮ ಬರಲ್ಲ ಅಂತ ಕೂತಿದ್ಲು. ನಾನು ಬರಬೇಡ ಇಲ್ಲೇ ಮಲ್ಕೊ ಅಂತ ಹೇಳ್ತಿದ್ದೆ ಅವಳಿಗೆ. ಆಮೇಲೆ ಇದೇ ನಮ್ಮ ಸ್ಕೂಲು, ನಾವು ಓದಿದ ಸ್ಕೂಲು. ನಾವು ಚಿಕ್ಕದು 1ನೇ ಕ್ಲಾಸಿಂದ 5ನೇ ಕ್ಲಾಸ್ ತನಕ ಇಲ್ಲೇ ಓದಿದ್ದು. ಇವನು ಏನು ಮಾಡ್ತಾನೆ, ಸುಮ್ಮನೆ ಇದ್ರೆ ಓದಲು ಬರಲ್ಲ. ಅಲ್ಲಿ 50 ಸಲ ತಲೆ ತಿಂತಾರ್ತಾನೆ, ಸಿಟ್ಟತ್ತೆ. ಬರ್ಯೋ ಅಂತ 50 ಸಲ. ಯಾಕೋ ಗಿರ್ಬಿದ್ದೀಯ ನೀನಂತೆ ಅವನಿಗೆ ಕೈಗೆಲ್ಲ ಕಾಲಿಗೆಲ್ಲ? ಕಾಲಿಗಷ್ಟೇ ಗಿರ್ಬಿರೋದು. ಅವನು ಅಕ್ಕ ಏನಾರ ಹೇಳಿದ್ರೆ ಗಿರ್ಬ ಇದು ಏನಪ್ಪ ಎಲ್ಲಾರ ಹೇಳಿದ್ರೆ ಇದು ಏನು ಯಾಕೆ ಅಂತಾನೆ ಹೇಳಿದ್ರೆ ಬರ್ಯೋ ಅಂತ 50 ಸಲ ಹೇಳ್ಬೇಕು. ಬರ್ಯೋದೇ ಇಲ್ಲ. ಯಾಕಪ್ಪ ಬರಲ್ಲ? ಬಾ, ಮನೆಗೆ ಐತೆ ನಿಂಗೆ ಇವತ್ತು ಸ್ಕೂಲಲ್ಲಿ. ನನಗೆ ಎಕ್ಸಾಮಿಗೆ ಪ್ಲೇವರ್ಡು ಮತ್ತು ಅದೆಂಥದ್ದು ಹಾಳೆ, ಆಮೇಲೆ ಪೆನ್ನು ಪೆನ್ಸಿಲು, ಆಮೇಲೆ ಏನು ಕೊಟ್ರ ವಿಷ್ಣು? ಪೆನ್ನು ಪೆನ್ಸಿಲ್ ಇಲ್ಲಿ ಕೊಟ್ರ? ಪೆನ್ಸಿಲು ಪೆನ್ನು ಕೊಟ್ಟ ತಗೊಂಡ್ಬರ್ಬೇಕಷ್ಟೇ. ಪ್ಲೇವುಡಿಗೆ ಮನೇಲಿ ಇರೋದೇ ಸಾಕು, ನಡಿಯೋಣ. ನನಗೆ ಪ್ಲೇವರ್ಡ್ ಬೇಕಂತ ವರ್ಷ. ನಿಂಗೂ ಪ್ಲೇವುಡ್ ಬೇಕಂತ? 1ನೇ ಕ್ಲಾಸ್ಗೆ ಪ್ಲೇವುಡ್ ಬೇಕಂತ ಬರೆಯೋಕ್ಕೆ? ಯಾವತ್ತಿಂದ ಅಂತ ಎಕ್ಸಾಮು? ಸರಿ ಆಯ್ತು. ಅವಳು ಯಾರು? ಅವಳು ಪರೀಕ್ಷಿತ ನಿಮ್ಮ ಫ್ರೆಂಡಾ? ಇವತ್ತಿನ ಸ್ಕೂಲ್ ಕತೆ ಇದಾಗಿತ್ತು ಫ್ರೆಂಡ್ಸ್. ಮತ್ತು ಅಲ್ಲಿಂದ ಬಂದುಬಿಟ್ಟು ಮೆಂತ್ಯ ಹಾಕಿದ್ನಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ ಪಾಟ್ಗೆ ಅಂತ ಸ್ವಲ್ಪ ಬ್ಯಾಗ್ ತರಿಸಿದ್ದೆ. ಅದನ್ನೆಲ್ಲ ನಮ್ಮಮ್ಮ ಓಪನ್ ಮಾಡಿ ನೋಡ್ತಾ ಇದ್ಲು. ನನ್ನ ಮಗನೂ ಸಹ ಅವ್ರು ಬರೋ ಅಷ್ಟರಲ್ಲಿ ಎದ್ದಿದ್ದ. ಅವ್ರ ಜೊತೆ ಆಟ ಆಡ್ಕೊಂಡು ಕಾಲ ಕಳೀತಿದ್ದ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮ್ಮ ಮನೆಯಲ್ಲೂ ಸಹ ಇದೇ ಥರ ತರಲೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನನ್ನ ವೀಡಿಯೋಸ್ ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.